ಇವತ್ತಿನ ಪ್ರಪಂಚದಲ್ಲಿ ಪ್ರತಿದಿನ ನಾವು ಕೇಳ್ತಿರೋ ಸುದ್ದಿ, ಒಂದು ಕಡೆ ಮರ್ಡರ್, ಇನ್ನೊಂದು ಕಡೆ ರೇಪ್, ಇನ್ನೊಂದು ಕಡೆ ಪ್ರೀತಿ ಹೆಸರಲ್ಲಿ ಮನೆ ಬಿಟ್ಟು ಹೋಗೋದು, ಕ್ಷಣಿಕ ಕೋಪದಲ್ಲಿ ಜೀವ ಕಳೆದುಕೊಳ್ಳೋದು. ಜಸ್ಟ್ ಥಿಂಕ್, ಆ ವಿಷಯ ಕೇಳಿದವ್ರ ಹೃದಯದ ಸ್ಥಿತಿ ಏನು? ಮಗ ಅಥವಾ ಮಗಳು ಹುಟ್ಟಿದ ತಕ್ಷಣ ಸಂತೋಷ ಪಡೋ ತಂದೆ ತಾಯಿ ಒಂದಿನ ಅದೇ ಮಕ್ಕಳು ಫೋಟೋ ಹಿಡ್ಕೊಂಡು ಕಣ್ಣೀರು ಹಾಕ್ತಾರಂದರೆ ಅದು ಅವರ ತಪ್ಪ. ಜೀವನದಲ್ಲಿ ಒಂದು ತಪ್ಪು ನಿರ್ಧಾರ, ಒಂದು ಆವೇಶ, ಒಂದು ತಪ್ಪು ನಂಬಿಕೆ ಒಂದು ಇಡೀ ಕುಟುಂಬವನ್ನೇ ಕತ್ತಲೆಗೆ ತಂದುಬಿಡುತ್ತೆ. ಲಿಸನ್ ಗರ್ಲ್ಸ್, ನಿಮ್ಮ ಜೀವನವನ್ನು ಯಾರೊಬ್ರದೋ ಮಾತಿಗೋಸ್ಕರ ಅದನ್ನು ಕಳೆದುಕೊಳ್ಬೇಡಿ. ನಿಮ್ಮ ಭವಿಷ್ಯ, ನಿಮ್ಮ ಕನಸು, ನಿಮ್ಮ ನಿರ್ಧಾರ ಆ್ಯಂಡ್ ನಿಮ್ಮ ಪೇರೆಂಟ್ಸ್ ಇದೆಲ್ಲನೂ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ದೆನ್ ಬಾಯ್ಸ್, ಈ ನಿಜವಾದ ಗಂಡಸ್ತಾನ ಅನ್ನೋದು ಯಾರೋ ಒಂದು ಹುಡುಗಿನ ಅಥವಾ ಯಾರೋ ಒಬ್ಬ ವ್ಯಕ್ತಿನ ಹೆದರಿಸೋದ್ರಲ್ಲಿ ಮಾತ್ರ ಅಲ್ಲ, ಯಾವುದಾದ್ರೂ ಹೆಣ್ಣಿನ ಗೌರವ ಕಾಪಾಡೋದ್ರಲ್ಲಿರುತ್ತೆ. ಒಬ್ಬಳ ಕಣ್ಣೀರಿಗೆ ಕಾರಣವಾಗೋದಲ್ಲ, ಅವಳ ಸುರಕ್ಷತೆಗೆ ಕಾರಣವಾಗೋದ್ರಲ್ಲಿರುತ್ತೆ. ನೀವು ನೋಡ್ತಿರೋ ಆ ಹುಡುಗಿ ಯಾರೊಬ್ರದೋ ಮಗಳು, ಯಾರೊಬ್ರದೋ ಅಕ್ಕ, ತಂಗಿ, ನಾಳೆ ಯಾರೋ ಒಬ್ಬರ ತಾಯಿ. ಅವ್ರಿಗೂ ಕನಸುಗಳಿರುತ್ತೆ, ಮನೆಗೆ ಸುರಕ್ಷಿತವಾಗಿ ತಲುಪಬೇಕು ಅನ್ನೋ ಆಸೆ ಕೂಡ ಇರುತ್ತೆ. ಅಪ್ಪ ಅಮ್ಮ ತನ್ನ ಮಗಳು ಬೇಗ ಬರಲಿ ಅಂತ ಕಾಯ್ತಾ ಇರ್ತಾರೆ. ಇಲ್ಲೊಂದು ಕ್ವಶನ್, ಇದೇ ಜಾಗದಲ್ಲಿ ನಿಮ್ಮ ಅಕ್ಕ, ತಂಗಿ, ಅಮ್ಮ ಅಥವಾ ನಿಮ್ಮ ಮಗಳಿದ್ದಿದ್ರೆ ಆಗ್ಲೂ ಇದೇ ಕೆಲಸ ಮಾಡ್ತಿದ್ರ? ಒಂದೇ ಒಂದು ಕ್ಷಣದ ಕಾಮ, ಒಂದು ಕ್ಷಣದ ಕೋಪ, ಒಂದು ಕ್ಷಣದ ಕ್ರೌರ್ಯ ಇದೆಲ್ಲಾನು ಕೂಡ ಒಂದು ದೊಡ್ಡ ಕುಟುಂಬವನ್ನೇ ಕೊಂದ್ಬಿಡುತ್ತೆ. ಒಂದು ಹೆಣ್ಣು ಸುರಕ್ಷಿತವಾಗಿ ಮನೆಗೆ ತಲುಪುವಂತೆ ಸಮಾಜವನ್ನು ನಿರ್ಮಿಸುವುದೇ ನಿಜವಾದ ಗಂಡಸ್ತಾನ. ಇಂದು ನೀವೊಂದು ಹೆಣ್ಣಿನ ಗೌರವ ಕಾಪಾಡಿದ್ರೆ ನಾಳೆ ಯಾರೋ ಒಬ್ರು ನಿಮ್ಮನೆ ಹುಡುಗಿನ ಗೌರವ ಕೂಡ ಕಾಪಾಡ್ಬೋದು. ಹೆಣ್ಣಿನ ದೇಹ ನೋಡ್ಬೇಡ, ಅವಳ ಮಾನವೀಯತೆಯನ್ನು ನೋಡು. ಅವಳು ಕೂಡ ನಿನ್ ಮನೆಯವರಂತೆ ಒಂದು ಹೆಣ್ಮಗು. ಗೌರವ ಕೊಡು, ಯಾಕಂದ್ರೆ ಒಂದು ಹೆಣ್ಣು ಸಮಾಜದ ಮಾನವೀಯತೆಯ ಅಗತ್ಯ. ಆಫ್ಟರ್ ರೇಪ್ ಆರ್ ಮರ್ಡರ್ ಜನರು ಹೇಳ್ತಾರೆ ಸಮಯ ಕಳೆದಂತೆ ಎಲ್ಲ ಮರ್ತೋಗ್ಬಿಡುತ್ತೆ, ಎಲ್ಲ ಸರಿಯಾಗುತ್ತೆ ಅಂತ. ನೋ ವೇ. ತಂದೆ ತಾಯಿಯ ಜೀವನದಲ್ಲಿ ಮಗುವಿನ ಜಾಗವನ್ನು ಯಾವುದೇ ಕಾಲ ಕೂಡ ತುಂಬಕ್ ಸಾಧ್ಯನೇ ಇಲ್ಲ. ಪ್ರತಿ ಹಬ್ಬ, ಪ್ರತಿ ಹುಟ್ಟುಹಬ್ಬ, ಪ್ರತಿ ನೆನಪು ಇದೆಲ್ಲ ಕೂಡ ಮತ್ತೆ ಮತ್ತೆ ಅವ್ರ ಕಣ್ಣೀರಿಗೆ ಕಾರಣವಾಗ್ತಾ ಇರುತ್ತೆ. ಅಪರಾಧ ಮಾಡಿದವನು ಒಂದಿನ ಶಿಕ್ಷೆ ಅನುಭವಿಸಿ ಮತ್ತೆ ಹೊರಗೆ ಬರ್ಬೋದು, ಆದ್ರೆ ಆ ದಿನವೇ ಆ ತಂದೆ ತಾಯಿಗೆ ಜೀವಾವಧಿ ಶಿಕ್ಷೆ ಆಗಿರುತ್ತೆ. ಸೊ ಈ ನ್ಯಾಯ ಎನ್ನುವುದು ಪ್ರಕರಣ ದಾಖಲಿಸುವುದಲ್ಲ. ನ್ಯಾಯ ಎಂದ್ರೆ ನಿರಪರಾಧಿಗಳಿಗೆ ಭದ್ರತೆ ಸಿಗುವಂತೆ ಮಾಡುವುದು. ಅಪರಾಧ ಮಾಡುವ ಧೈರ್ಯ ಇನ್ಯಾರಿಗೂ ಬರದೇ ಇರುವ ಹಾಗೆ ಕಾನೂನು ಪರಿಣಾಮಕಾರಿಯಾಗಿ ಜಾರಿಯಾಗುವುದು. ಈ ಸಮಾಜದಲ್ಲಿ ಪ್ರತಿಯೊಂದು ಜೀವವೂ ಕೂಡ ಅಮೂಲ್ಯವಾದದ್ದು. ಒಂದು ಹುಡುಗಿ ಜೀವನವನ್ನು ಕಸಿದುಕೊಂಡ್ರೆ ಒಂದು ವ್ಯಕ್ತಿ ಮಾತ್ರ ಕಳೆದುಕೊಂಡಂತಲ್ಲ, ಇಡೀ ಕುಟುಂಬವನ್ನೇ ಕತ್ತಲೆಗೆ ತಳ್ಳುವಂತಾಗುತ್ತೆ. ಒಂದು ಕುಟುಂಬದ ನಗು, ತಾಯಿಯ ಉಸಿರು, ತಂದೆಯ ಕನಸು ಎಲ್ಲ ಒಟ್ಟಿಗೆ ಮುರಿದು ಬೀಳುತ್ತೆ. ಸೊ ನಮ್ ಸಮಾಜದಕ್ಕೆ ಬೇಕಾಗಿರೋದು ಭಯವಲ್ಲ, ಮಾನವೀಯತೆ. ನಮ್ ಪ್ರಪಂಚಕ್ಕೆ, ನಮ್ ದೇಶಕ್ಕೆ ಬೇಕಾಗಿರೋದು ಪ್ರತಿಕಾರ ಅಲ್ಲ, ವೇಗವಾಗಿ ನ್ಯಾಯಸಮ್ಮತ ಮತ್ತು ಪರಿಣಾಮಕಾರಿ ನ್ಯಾಯ. ಒಬ್ಬ ನಿರಪರಾಧಿಯ ಕಣ್ಣೀರು ಈ ನೆಲಕ್ಕೆ ಬೀಳುವ ಮುನ್ನವೇ ನ್ಯಾಯ ಎಚ್ಚೆತ್ತುಕೊಳ್ಬೇಕು. ಬಿಕಾಸ್ ಪ್ರತಿಯೊಂದು ಜೀವಕ್ಕೂ ಬೆಲೆ ಇದೆ, ಪ್ರತಿಯೊಂದು ಕುಟುಂಬಕ್ಕೂ ನೆಮ್ಮದಿಯಾಗಿ ಜೀವಿಸುವ ಹಕ್ಕು ಕೂಡ ಇದೆ.